ನಿಮಗೆ ಭೀಷ್ಮನೇ ಕ್ರಾಲ್ಗೆ ಹಾಕಿರಲ್ಲ ಅವಾಗೇ ನೀವೇ ನೋಡ್ಕೊತಿರೋದ? ಹೌದು. ಯಾವ ರೀತಿ ಇತ್ತು ಅವಾಗಿಂದ? ಅದಂದರೆ ಭಾರಿ ಚುರುಕಾಗಿತ್ತು. ಅಲ್ಲಿಂದ ಅದು ಒಂದು 4-5 ತಿಂಗಳವರೆಗೆ ನಮಗೆ ಕ್ರಾಲಲ್ಲೇ ಟ್ರೈನಿಂಗ್ ಮಾಡೋದು. ಎಲ್ಲ ಮಾಮೂಲಿ ಆನೆಗಳು ಒಂದು 3 ತಿಂಗಳು ಮಾತ್ರ ಸಾಕೋದು, 3-4 ತಿಂಗಳಲ್ಲಿ. ಇದು 5-5.5 ತಿಂಗಳು ನಮಗೆ ಕ್ರಾಲಲ್ಲೇ ಕೆಲಸ ಕೊಟ್ಟಿದೆ ನಮಗೆ. ಫಸ್ಟು ನೀವು ಅದಕ್ಕೆ ಭಾಗಿಯಾಗಿದ್ದ ಕ್ಯಾಪ್ಚರ್ಗೆ? ಅದು ಇಲ್ಲ. ಅದಕ್ಕೆ ಮಾಡ್ತೀರಿ ಗುಂಡ ಮುಂಚೆ, ಇದು ಭೀಷ್ಮ ಮುಂಚೆ? ಭೀಷ್ಮ ಆದ ನಂತರ ನಮ್ಮದು ಆನೆ ಹಿಡಿಯಕ್ಕೆ ಹೋಗಿದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಮತ್ತೂರು ಅಂತೇಳಿ, ಮತ್ತೂರಿಂದ ಶುರುವಾಗಿದ್ದು. ಆ ಕಡೆ ಎಲ್ಲ ಆನೆಗಳಿಗೆ ಹೋಗಿದ್ದೀವಿ ನಾವು. ಯಾವ ರೀತಿ ಕಷ್ಟ ಆಯ್ತಾ ಇದು ಮೌಂಟೇನು ಒಳಗ್ಸೋದು? ಒಳ್ಳೆ ತುಂಬ ಸುರುಕು ಆನೆದು, ಒಳ್ಳೆ ಏಜಿನ ಆನೆ ಅಲ್ಲ, ಸ್ವಲ್ಪ ಕಠಿಣವಾಗಿತ್ತು ಕೆಲಸ. ಬೇರೆ ಥರ ಆನೆಗಳಲ್ಲಿ ನಾವು ಮೊದಲು ಒಂದು ಮೌಂಟನಿಗಿಂತ ಮತ್ತೆ ಯಾವುದು ಸೂರ್ಯ ಅಂತೇಳಿ ಒಂದು ಆನೆ ಸಿಕ್ತು. ಅದು ಅಷ್ಟು ನಮಗೆ ಇದು ಇರಲಿಲ್ಲ. ಇದು ಭಾರಿನೇ ಕಠಿಣ ಆನೆಗಳಲ್ಲಿ ನನಗೆ ಸಿಕ್ಕಿದ್ರಲ್ಲಿ ಇದು ಒಂದು ಭಾರಿ ಕಠಿಣವಾದ ಕೆಲಸನೇ ಕೊಟ್ಟಿದೆ ಇದು. ಇವಾಗ ಪರವಾಗಿಲ್ಲ. ಇವಾಗ ಹೌದು. ಕಬಡ್ಡಿ ಹೆಸರು ಮದನ್ ಅಂತೇಳಿ. ಈಗ ಅದಾದ್ಮೇಲೆ ಮತ್ತೂರು ಸ್ಟಾರ್ಟ್ ಮಾಡಿದ್ರೆ ಕಾರ್ಯಾಚರಣೆ? ಮತ್ತೂರು ಇಲ್ಲಿಂದ ಇದರಲ್ಲಿ ಕೆಲಸ ಮಾಡ್ಕೊಂಡೇ ಹೋಗಿ ಅದನ್ನ ಹಿಡಿಯೋಕ್ಕೂ ಅದು ರಿಲೀಸ್ ಆಗಿರಲಿಲ್ಲ. ಕರಾಲಿಂದ ರಿಲೀಸ್ ಆಗಿತ್ತು. ಇದು ರಿಲೀಸ್ ಆದ್ಮೇಲೆ ನಮ್ಮ ಆಫೀಸರು ನಮ್ಮ ಸಾಹೇಬರುಗಳು ಕರ್ಕೊಂಡು ಹೋಗೋದು. ಅಲ್ಲಿ ಕ್ರಾಲ್ ಒಳಗಡೆ ಇರೋತ್ತಿಗೆ ಯಾವುದೇ ಕಾರಣ ಕರ್ಕೊಂಡು ಹೋಗಲ್ಲ. ಯಾವ್ದಾದ್ರು ಒಂದು ರೋಚಕ ಕಾರ್ಯಾಚರಣೆ ಹೇಳೋದಾದ್ರೆ? ರೋಚಕ ಕಾರ್ಯಾಚರಣೆ ಮತ್ತೂರುದು ಅದು 15 ಕಿಲೋಮೀಟ್ರು ಇಲ್ಲಿಂದ, ಈ ಕಡೆಯಿಂದ ಅದೇ ಆ ಊರು ಸರಿಯಾಗಿ ಗೊತ್ತಿಲ್ಲ, ಒಡೂರು ಅಲ್ಲಿಂದ ಓಡಿದ್ರೆ ಮತ್ತೆ ಬೆಂಗಳೂರು ಅಂತೇಳಿದೆ, ಅಲ್ಲಿಗೆ ಹೋಯ್ತಿತ್ತು. ಅಲ್ಲಿಂದ ಮತ್ತೆ ವಾಪಸ್ ಈ ಕಡೆ ಬರ್ತಿತ್ತು. 15 ಕಿಲೋಮೀಟ್ರು ಅದು ನಮ್ಮನ್ನ ಮಾರಿ ಒಂದು 2 ದಿನದಲ್ಲಿ 2-3 ದಿನ ಸಿಕ್ಕಾಪಟ್ಟೆ ಮಳೆ. ಏನು ಯಾವುದು ಛತ್ರಿ ಹಿಡ್ಕೊಳ್ಳಂಗಿಲ್ಲ, ಈ ಥರ ಗಾಳಿ ಮಳೆ, ಅದರಲ್ಲೇ ಅದೊಂದು ಭಾರಿ ಒಂದು ಕೆಲಸ ಮಾಡೋದು. ಆಮೇಲೆ ಇದು ಭೀಷ್ಮ, ಆಮೇಲೆ ಕರಡಿ ಎಲ್ಲ ಒಂದೇ ಇದು ಬ್ಯಾಚ್. ಹೌದು. ಅದನ್ನೆಲ್ಲ ಒಂದೊಂದಾಗಿ ಇದು ಮಾಡೋದು. ಹೌದು. ಯಾವುದು ಗ್ರಾಮದವರಿಂದ ಆದೇಶ ತಗೊಂಡು, ಸರ್ಕಾರದಿಂದ ಆದೇಶ ತಗೊಂಡು ನಮ್ಮ ಆಫೀಸರ್ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಈ ಥರ ಮಾಡ್ತಾರೆ. ಟ್ರ್ಯಾಕಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ ನೀವು? ಮುಂಚೆನೇ ಹೋಗ್ತೀರಾ? ಟ್ರ್ಯಾಕಿಂಗ್ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಮೈನ್ ಸ್ಥಳೀಯವರು ಮತ್ತು ಗ್ರಾಮಸ್ಥರನ್ನ ಇದೇ ಅಂತೇಳಿ ಅವರು ಎಲ್ಲ ಗುರುತ ಮಾಡ್ಕೊಂಡಿರ್ತಾರೆ. ಅದನ್ನ ಕರ್ಕೊಂಡೋಗಿ ನಮ್ಮನ್ನ ತೋರಿಸಿದ್ರೆ ಮತ್ತು ಫೋಟೋ ತೋರಿಸೋದು ಇವಾಗೆಲ್ಲ ಭಾರಿ ಸುಲಭ ಇದೆ. ಫೋಟೋ ತೋರಿಸೋದು ಅಂಥದ್ದು ಮಾಡಿದರೆ ಆಗ ನಾವು ಅದನ್ನ ಒಂದ್ಸಲ ನೋಡೋತ್ತೀಗ, ಒಂದ್ಸಲ ನೋಡಿ ಅದನ್ನು ಅದೇ ಹೆಜ್ಜೆಯಲ್ಲಿ ಹೋಗೋದು. ಅದು ಎಲ್ಲಿ ಹೋದರೂ ಎಷ್ಟೇ ಗುಂಪಲ್ಲಿದ್ದರೂ ನಾವು ಬಿಡಲ್ಲ ಅದನ್ನ ಹೋಗಿ. ETF ಸಹಾಯ? ETF ಸಹಾಯ ಇರ್ತದೆ. ತುಂಬ ಇದು ಮಾಡ್ತಾರಲ್ಲ? ಸಕಲೇಶ್ಪುರ ಭಾಗದಲ್ಲಂತೂ ಭಾರಿ ಅನುಕೂಲತೆ ಇದೆ ಅವರಿಂದ. ಜಾಸ್ತಿ ಎಲ್ಲ ಏನು ಬೆಳಿಗ್ಗೆ ತಕ್ಷಣ ಇಂಥ ಜಾಗದಲ್ಲಿ ಆನೆ ಇದೆ ಅನ್ನೋದಕ್ಕೆ ಭಾರಿ ಒಂದು ಸಪೋರ್ಟ್. ಆನೆದು ಮಾರ್ಕ್ ಮಾಡ್ಕೊಂಡು ಹೋಗ್ತೀರಾ? ಹೆಜ್ಜೆ ಮೇಲೆ ಹೋಗ್ತೀವಿ ನಾವು. ಹೆಜ್ಜೆ ಮೇಲೆ ಅದು ಏನಾದರೂ ನಮಗೆ ಕಾಣಿಸಿಲ್ಲ ಅಂತ ಹೇಳಿದ್ರು ಪಕ್ಕದಲ್ಲಿ ಈಗ ಒಂದು 100 ಮೀಟ್ರಿಗೆ ಹೋಗೋದು, ಅಲ್ಲಿಂದ ಒಬ್ಬ ಮರ ಹತ್ಕೊಳ್ಳೋದು, ಮತ್ತೆ ಅಲ್ಲಿ ನೋಡೋದು, ಅಲ್ಲಿಂದ ಒಂದು 100 ಮೀಟ್ರಿಗೆ ಒಬ್ಬ ಮರ ಹತ್ಕೊಂಡು ಈ ಥರ ಎಲ್ಲ ಒಬ್ಬರು ಮರ ಹತ್ತೀವಿ. ಇವಾಗ ಸ್ವಲ್ಪ ಕಮ್ಮಿ, ಸ್ವಲ್ಪ ಕಮ್ಮಿ. ಈಗ ನಮ್ಮ ಹುಡುಗರಲ್ಲಿ ಸುಜನು, ಅಲ್ಲಿಂದ ವಿಶ್ವ, ಮತ್ತು ನಮ್ಮಲ್ಲೀಗ ಇಲ್ಲೇ ಅರಸ ನೆಮಾವತ್ತ. ಈಗ ಅವರು ಎಲ್ಲ ನಾವೊಂದು 4-5 ಜನರಲ್ಲಿ, ನಾನು ನೋಡಿದ ಟ್ರ್ಯಾಕರ್ಸರಲ್ಲಿ ನಾವು 4-5 ಜನರಲ್ಲಿ ಒಳ್ಳೆ ಗೋಪಿ ನವೀನ್ ಸರ್ ಇದ್ದಾರೆ. ಇದ್ದಾರೆ. ಅವರು ನಮ್ಮ ಜೊತೆ ಬಂದು ಡಾಟ್ ಮಾಡೋಕ್ಕೆ ಸಮೇತ ಅವರು ತಯಾರಲ್ಲಿದ್ದಾರೆ. ಹೌದು, ಅವರು ಇರ್ತಾರೆ. ಹಿಂದಿಂದ ಅಂತೇಳಿದ್ರೆ ನಮ್ಮ ರಮೇಶ್ ಡಾಕ್ಟರ್ ಸಾಹೇಬ್ರು ಬಂದಿಂದ ಈ ಕಡೆ ನಾವು ಹೆಚ್ಚಿನ ಹೋಗ್ತಾ ಇದ್ದೀವಿ. ಹೋಗ್ತೀವಿ. ಇಲ್ಲ, ಅದು ಅವತ್ತು ಇದೆ ಅಂತ ಹೇಳಿದ್ರೆ ಅದನ್ನ ಅವತ್ತೇ ಹಿಡಿಬೇಕು. ಅದಂದ್ರೆ ಪ್ಲೇಸ್ ನೋಡ್ಕೋಬೇಕು. ಬೆಟ್ಟ ಇದೆಯಾ, ಇಲ್ಲ ಹಳ್ಳ ಕೊಳ್ಳ ಇದೆಯಾ, ಇಂಥವೆಲ್ಲ ನೋಡಿ ನಮ್ಮ ಡಾಕ್ಟರ್ ಸಾಹೇಬ್ರುಗಳಿಗೆ, ನಮ್ಮ ಆಫೀಸರ್ಗೆ ನಾವು ತಿಳಿಸ್ಕೋಬೇಕು. ಈ ಥರ ಪ್ಲೇಸ್ ಇದೆ ಮತ್ತು ಆನೆ ಇದೆ ಅನ್ನೋದು ಒಂದು ಗುರುತಕ್ಕೆ ಅವ್ರಿಗೆ ಹೇಳಬೇಕು. ಎಷ್ಟು ಸೈಜ್ ಇದೆ, ಎಷ್ಟು ಹೈಟ್ ಇದೆ, ಏನು ಏಜ್ ಇದೆಲ್ಲ ನಾವು ಅವರಿಗೆ ಒಂದು ಅಂದಾಜಲ್ಲಿ ಹೇಳ್ಕೊಟ್ರೆ ಮತ್ತೆ ಅದಕ್ಕೆ ಅವರು ತಯಾರು ಮಾಡ್ಕೊಬಿಡ್ತಾರೆ ಎಲ್ಲದು. ಎಲ್ಲ ಕೆಲಸ. ಆನೆ ತಕ್ಷಣ ಈಗ ಆನೆಗೆ ಡಾಟ ಆಯಿತು, ಅರ್ಧ ಗಂಟೆ 1/4 ಗಂಟೆಯಲ್ಲಿ ನಾವು ಎಲ್ಲದನ್ನ ಜೊತೆದೇ ಇರಬೇಕು. ಯಾವಾಗ ಆನೆ ಬೀಳ್ತದೆ ಅಂತ ಹೇಳಿದ್ರೆ ಬಿದ್ದಂಗೆ ನಮಗೆ ಒಂದು 10 ನಿಮಿಷ 1/4 ಗಂಟೆ ಟೈಮ್ ಇರ್ತದೆ.
10 ನಿಮಿಷದಲ್ಲಿ ನಾವು ಕೆಲಸ ಮುಗಿಸ್ಕೊಂಡ್ರೆ ಭಾರಿ ಅನುಕೂಲ. ಆಮೇಲೆ ರಿವರ್ಸಿಂಗ್ ಕೊಟ್ಟು ಮತ್ತು ಅದಕ್ಕೆ ಇನ್ನೊಂದು 20 ನಿಮಿಷವರೆಗೆ ಟೈಮ್ ಇರ್ತದೆ, 20 ನಿಮಿಷ ಅರ್ಧ ಗಂಟೆವರೆಗೆ. ಅಂದರೆ ನಾವು 10 ನಿಮಿಷ ಕಾಲು ಗಂಟೆ ಒಳಗಡೆ ನಾವು ಕೆಲಸ ಮುಗಿಸ್ಕೋಬೇಕು. ಒಂಥರ ರಿಸ್ಕು ಅಲ್ಲಿ ಮಾತ್ರ. ಅಲ್ಲಿ ಆದಮೇಲೆ ಇನ್ನು ನಮ್ಮ ಸಾಕಾಣೆ ಸಪೋರ್ಟು. ಅಲ್ಲಿಂದ ಸಾಕಾಣೆಗೆ ಕಟ್ಟಿ ಸಾಕಾಣೆಯಿಂದ ಎಳೆಸ್ಕೊಂಡು ತುಂಬ ದೂರ ಇದ್ದರೆ ಮೆಲ್ಲ ನಿಧಾನವಾಗಿ ನೋಡ್ಕೊಂಡು ಬರಬೇಕು. ಅದನ್ನ ಬಿದ್ದ ಮೇಲೆ ಎಳ್ಸಂಗಿಲ್ಲ. ಅಲ್ಲಿಂದ ಅದನ್ನ ಏಳಿಸಿ ಮತ್ತು ಏನಾದರೂ ಅದಕ್ಕೆ ಸುಸ್ತಾಗಿರೋದು ಇಂಥವನ್ನೆಲ್ಲ ನಾವು ಭಾರಿ ಅಬ್ಸರ್ವ್ ಮಾಡ್ತಾ ಇರಬೇಕು. ನಾವು ಗಂಟು ಹಾಕೋದೇ ಕಷ್ಟ. ನಾವು ಮಾಮೂಲಿ ಹಗ್ಗ ಬರುತ್ತೆ, ಅಲ್ಲೆಲ್ಲ ಹೆಂಗೆ ಗಂಟು ಬಿಚ್ಚೋದಲ್ಲಿ ಹೆಂಗೆ ಬಿಚ್ಚೋದು? ಅದು ಕಿಟ್ಟ ಅಂತ ಹೇಳ್ತೀವಿ. ಕುತ್ತಿಗೆಗೆ ಟೈಟ್ ಆಗಬಾರ್ದು, ಈ ಕಡೆ ಲೂಸ್ ಆಗಬಾರ್ದು, ಕುತ್ತಿಗೆ ಜಾರದಂಗೇನು ಕಟ್ಟಬೇಕು. ಆ ಥರ ನೋಡಿ ಅದೊಂದು ಅಂದಾಜು, ನಮ್ಮ ಅಂದಾಜು. ಇದು ಅತಿ ಕುತ್ತಿಗೆ ಟೈಟ್ ಆಗಬಾರ್ದು, ಅಲ್ಲಿಂದ ಜಾರ್ಕೋಬಾರ್ದು. ಆ ಥರ ನಮ್ಮ ಆನೆ ಸಪೋರ್ಟಿಂದನೇ ಎಳಿಸಿ ಅಲ್ಲಿಂದ ಕಿಟ್ಟ ಅಂತೇಳಿ ಅದು ಒಳಗಡೆ ಹಗ್ಗದ ಒಳಗಡೆ ಸೇರಿಸಿ ಅದಕ್ಕೆ ಇದಕ್ಕೆ ಸೇರಿಸಿ ಬಿಗಿ. ಆ ಕಡೆ ಹೋಗ್ಬಾರ್ದು, ಈ ಕಡೆ ಬರಬಾರ್ದು. ಈ ಥರ ಸೇರಿಸಿ ಕಟ್ಟೋದು. ತೆಗಿಯೋಕೆ ಸ್ವಲ್ಪನಾ ಅದು ಹಗ್ಗ? ಹಾಂ, ತೆಗಿಯೋಕ್ಕೆ ಸುಲಭ. ಮಾಮೂಲಿ ಹಗ್ಗ ಥರ ಟೈಟ್ ಆಗಲ್ಲ. ಟೈಟ್ ಆಗಲ್ಲ. ತುಂಬ ಚಂಡಿ ಆದರೆ ಭಾರಿ ಟೈಟ್ ಕೂರ್ತದೆ. ಆದರೂ ತೆಗಿಯೋಕ್ಕೆ ಅದು ಈಜಿ. ಬಿಚ್ಕೊಂಡ್ರೆ ಉದಾಹರಣೆ ಯಾವುದೂ ಇಲ್ಲ? ಕೆಲವು ಟೈಮ್ ಹೇಳೋಕ್ಕಾಗಲ್ಲ. ಅತಿ ಹೊಸ ಹಗ್ಗದಲ್ಲಿ ನಾವು ಇಲ್ಲೇ ಅದನ್ನು ಹಗ್ಗ ಬಲ್ಲು ಕೊಡೋದು ಅಂತ ಹೇಳ್ತೀವಿ. ಬಲ್ಲು ಕೊಟ್ಟು ಇಲ್ಲಿ ಆನೆ ನಮ್ಮ ಸಾಕಾಣೆ ಸಪೋರ್ಟಿಂದ ಎಳಿಸಿ ಅದನ್ನು ಇಲ್ಲೇ ರೆಡಿ ಮಾಡಿಕೊಂಡ್ರೆ ಅದು ಬಿಚ್ಚೋ ಚಾನ್ಸಸ್ ಇರಲ್ಲ. ಇಲ್ಲಾಂತ ಹೇಳಿದ್ರೆ ಹಾಗೆ ತಗೊಂಡೋಗಿ ನಾವು ಹೊಸ ಹಗ್ಗನ ತಗೊಂಡೋಗಿ ಹಾಗೆ ಕಟ್ಟಿದರೆ ಅದು ಬಿಚ್ಚೋ ಚಾನ್ಸಸ್ ಇರ್ತದೆ. ಅದು